ನಿತ್ಯ ಜೀವನದಲ್ಲಿ ಕಗ್ಗ ಭಾಗ 44. ಹೋರು ಧೀರತೆಯಿಂದ ಮೊಂಡುತನದಿಂಬೇಡ. ಹೋರು ಧೀರತೆಯಿಂದ ಮೊಂಡುತನದಿಂಬೇಡ, ವೈರಾಗ್ಯತನ ಬೇಡ ಹಿರಿ ನಿಯಮವಿರಲಿ. ವೈರಾಗ್ಯ ಕಾರುಣ್ಯ ಮೇಳನವೇ ಧೀರತನ, ಹೋರು ದಾತ್ತತೆಯಿಂದ ಮಂಕುತಿಮ್ಮ. ಮುಳುಗದಿರು ಜೀವನದ ತೆರೆಯ ಮೇಲೀಜುತ್ತಿರು, ಒಳಿತನಾಗಿಸು ಕೊಡುತ್ತ ಕೊಳುತ ಸಂತಸವ. ಕಳವಳಂಬಡದೆ ನಡೆ ಕಡೆಯ ಕರೆ ಬಂದಂದು, ಮಿಳಿತನಿರು ವಿಶ್ವದಲ್ಲಿ ಮಂಕುತಿಮ್ಮ. ನಮಗೆ ಜೀವನದಲ್ಲಿ ಪೆಟ್ಟು ಬೀಳುತ್ತದೆ, ನಷ್ಟ ಆಗುತ್ತದೆ, ನಾನಾ ರೀತಿಯಲ್ಲಿ ಕಷ್ಟಗಳು ಬರುತ್ತದೆ. ಆ ಮನಸ್ಸು ಪ್ರಶಾಂತತೆಯಲ್ಲಿರಲಿ. ಇದೇ ನಮ್ಮ ಶಸ್ತ್ರ, ಇದೊಂದೇ ನಮಗೆ ಶ್ರೀರಕ್ಷೆ. ನಾವು ಪೆಟ್ಟು ಬಿದ್ದಾಗ ಕಂಗಾಲಾಗುತ್ತೇವೆ, ನಿಜ. ಇದೊಂದು ನದಿ, ಈ ಸಂಸಾರವೆಂಬ ನದಿಯಲ್ಲಿ ಮುಳುಗದಿರು. ಜೀವನದ ತೆರೆಯ ಮೇಲೆ ಈಜುತ್ತಿರು. ಬೇರೆಯವರಿಗೆ ಹೇಳುವುದು ಸುಲಭ, ನಮಗೆ ಆ ಕಷ್ಟ ಬಂದಾಗ ನಾವು ಕಂಗಾಲಾಗುತ್ತೇವೆ. ವಿಚಿತ್ರ ರೀತಿಯಲ್ಲಿ ಮನಸ್ಸು ಅಳುತ್ತದೆ, ಅಳಬಾರದು. ನಾವು ಒಂದು ವ್ರತವನ್ನು ಇಟ್ಟುಕೊಳ್ಳಬೇಕು. ಏನೆಂದರೆ, ಒಳಿತನಾಗಿಸು ಕೊಡುತ್ತ ಕೊಳುತ ಸಂತಸವ. ಇದನ್ನು ನನ್ನ ಮನಸ್ಸಿಗೆ ನಾನೇ ಹೇಳಿಕೊಳ್ಳಬೇಕು. ಇವತ್ತು ಬೆಳಗ್ಗೆಯಿಂದ ಸಂಜೆಯ ತನಕ ಯಾರ ಜೊತೆಗೆಲ್ಲ ಇರುತ್ತೇನೋ, ಒಳಿತು ಸಂತೋಷ ಎಲ್ಲ ಕೊಡುತ್ತೇನೆ. ಎಲ್ಲರಿಗೂ ಹಿತವನ್ನು ಬಯಸುತ್ತೇನೆ. ನನ್ನ ಮನಸ್ಸನ್ನು ಸಂತೋಷವಾಗಿಟ್ಟುಕೊಂಡು ಬೇರೆಯವರನ್ನೂ ಸಂತೋಷವಾಗಿರುವಂತೆ ಮಾಡುತ್ತೇನೆ. ನಾವು ಮನೆಯಲ್ಲಿರಲಿ, ಕಚೇರಿಯಲ್ಲಿರಲಿ, ಎಲ್ಲೇ ಇದ್ದರೂ ಈ ಜಪವನ್ನು ಮಾಡುತ್ತಿರಬೇಕು. ನಗು ನಗುತ್ತಾ ಇರಬೇಕು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.